ಮೂಲಕ ತನ್ನ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದ ಅನ್ನೋದು ಪ್ರಾಚೀನರ ಕಾನ್ಸೆಪ್ಟ್. ಈ ರೀತಿಯ ಅವತಾರ ಪ್ರಪಂಚದ ಎಲ್ಲ ಕಡೆಯೂ ಆಗಿದೆ, ಆಗ್ತಾ ಇದೆ. ಅಲ್ಲ, ಈ ದಶಾವತಾರಗಳೆಲ್ಲ ಇಲ್ಲೇ ಆದದ್ದು ಯಾಕೆ ಅಂತ ಮತ್ತೂ ಪ್ರಶ್ನೆ ಉಳಿತದೆ ನಿಮಗೆ. ಅದಕ್ಕೊಂದು ವಿಷಯ ಏನು ಅಂದ್ರೆ, ನಾವು ಮನೆ ಕಟ್ತೇವೆ. ಮನೆ ಕಟ್ಟಿ ಆದ್ಮೇಲೆ ಮನೆಯಲ್ಲಿ ಒಂದು ದೇವರ ಕೋಣೆ ಅಂತ ಕೆಲವರು ಬುದ್ಧಿ ಇಲ್ಲದೆ ಇದ್ದವರು ಮಾಡ್ತಾರೆ. ಎಲ್ಲರೂ ಮಾಡೋಲ್ಲ. ಈಗ ಸ್ವಲ್ಪ ಹಳೆಯ ಕಾಲದವರು ಬುದ್ಧಿ ತೆಗೆದಿದ್ದವರು ದೇವರ ಕೋಣೆ ಅಂತ ಒಂದು ಮಾಡ್ತಾರೆ. ಆಮೇಲೆ ಆ ದೇವರ ಕೋಣೆಯಲ್ಲಿ ದೇವರ ಪೀಠ ಇಡ್ತಾರೆ. ಒಂದು ಪ್ರಶ್ನೆ, ದೇವರ ಕೋಣೆಯಲ್ಲೇ ಯಾಕಿಡ್ಬೇಕು, ಹೊರಗೆ ಕೋಣೆಯಲ್ಲಿ ದೇವರ ಪೀಠ ಯಾಕಿಡಬಾರ್ದು, ಅಥವಾ ಬೆಡ್ರೂಮಲ್ಲಿ ಯಾಕಿಡಬಾರ್ದು ದೇವರ ಪೀಠ ಅಂತ ಕೇಳಿದ್ರೆ ಏನು ಹೇಳಬೇಕು? ಪ್ರತಿಯೊಂದಕ್ಕೊಂದು ವ್ಯವಸ್ಥೆ ಇದೆ ಅಲ್ವಾ. ದೇವರ ಕೋಣೆಯಲ್ಲೇ ಅಡಿಗೆ ಕೋಣೆಯಲ್ಲೇ ಅಡಿಗೆ ಮಾಡಬೇಕು, ಡೈನಿಂಗ್ ಹಾಲ್ನಲ್ಲೇ ಊಟ ಮಾಡಬೇಕು, ಬೆಡ್ರೂಮ್ನಲ್ಲೇ ಮಾಡಬೇಕು. ಅದೇನು ಡೈನಿಂಗ್ ಹಾಲ್ನಲ್ಲಿ ಮನೆಗೆ ನಿದ್ದೆ ಬರುತ್ತೆ, ಬಟ್ ಒಂದು ಸಿಸ್ಟಮ್ ಅದು. ಹಾಗೆ ಭಗವಂತ ಒಂದು ಮನೆ ಕಟ್ಟಿದ, ಬ್ರಹ್ಮಾಂಡ ಅನ್ನೋ ಮನೆ, ಈ ಭೂಮಿ ಅನ್ನೋ ಒಂದು ಮನೆ. ಆ ಮನೆ ಕಟ್ಟುವಾಗ ಆ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಏನು ಗೊತ್ತುಂಟ? ಆ ಸೃಷ್ಟಿಯಲ್ಲಿ ಇದನ್ನ ಭಾರತವನ್ನ, ಇಡೀ ಭೂಮಿ ಅನ್ನೋ ಮನೆಯಲ್ಲಿ ಭಾರತವನ್ನು ದೇವರ ಕೋಣೆಯಾಗಿ ಸೃಷ್ಟಿ ಮಾಡಿದರು. ಇದು 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 ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್, ಮನೆಯಲ್ಲಿ ಇರತಕ್ಕ ದೇವರ ಗರ್ಭಗುಡಿ. ಇದು ಸೃಷ್ಟಿಯ ಆರಂಭದಿಂದ ಹಾಗೆ. ಆದ್ದರಿಂದ ದೇವರು ಗರ್ಭಗುಡಿಯಲ್ಲೇ ಕಾಣಿಸಿಕೊಳ್ತಾನೆ. ಇದನ್ನ ಆದ್ದರಿಂದಲೇ ನಮ್ಮಲ್ಲಿ ಭಾರತ ಕರ್ಮಭೂಮಿ ಅಂತ ಹೇಳ್ತಾರೆ ನೋಡಿ, ಅಂದ್ರೆ ಅನುಷ್ಠಾನ ಮಾಡುವ ಜಾಗ ಅಂತ. ಕರ್ಮಭೂಮಿ ಅಂದ್ರು ದೇವರ ಕೋಣೆ ಅಂದ್ರೆ ಒಂದೇ ಅರ್ಥ. ಆ ಭಾರತ ಕರ್ಮಭೂಮಿ ಅನ್ನೋದನ್ನ ಕೇಳಿಕೊಂಡು ನಮ್ಮ ಕೆಲವು ಜನರಿಗೆ ಒಂದು ದೊಡ್ಡ ಗೊಂದಲ ಆಯ್ತು. ಓ, ಇದು ಕರ್ಮಭೂಮಿ, ಆದ್ರಿಂದ ನೀವು ಅಮೆರಿಕಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿದರೆ, ಜಪ ಮಾಡಿದ್ರು ಏನು ಫಲ ಇಲ್ಲ, ಯಾಕಂದ್ರೆ ಅದು ಕರ್ಮಭೂಮಿ ಅಲ್ಲ, ಅದು ಭೋಗಭೂಮಿ ಅಂತ ಒಂದು ವಾದ ಶುರುವಾಯಿತು. ನಾನು ಇದನ್ನೆಲ್ಲ ನೋಡೋ ನಮ್ಮ ಚಿಂತನಶೀಲತೆಯಲ್ಲಿ ಹೋಯಿತು ಅಂತ. ಅದು ಭೋಗಭೂಮಿ, ಇದು ಕರ್ಮಭೂಮಿ ಅಂತಂದ್ರೆ, ಈಗ ಕರ್ಮಭೂಮಿ ಅಲ್ವಾ ಇದು? ಇಲ್ಲಿ ಭೋಗ ಮಾಡಿದರೆ ಹೊಟ್ಟೆ ತುಂಬಲ್ವಾ? ಇದು ಕರ್ಮಭೂಮಿ, ಅದನ್ನು ಇಲ್ಲಿ ಭೋಗ ಮಾಡಬೇಡಿ, ಊಟ ಮಾಡಬೇಡಿ, ಮದುವೆ ಮಾಡ್ಕೋಬೇಡಿ, ಇಲ್ಲಿ ಇದು ಭೋಗಕ್ಕೆ ಜಾಗವೇ ಇಲ್ಲ, ಬರೀ ಕರ್ಮಭೂಮಿ ಅಲ್ವಾ ಇದು? ಅಲ್ಲಪ್ಪ, ಭೋಗ ಭೂಮಿಯಲ್ಲೂ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಮದುವೆ ಮಾಡ್ಕೊಂಡ್ರೆ ಮಕ್ಕಳಾಗ್ತಾರೆ. ಹಾಗಾದ್ರೆ ಭೋಗ ಭೂಮಿಯಲ್ಲಿ ಕರ್ಮ ಮಾಡಿದ್ರೆ ಫಲ ಯಾಕಾಗಬಾರ್ದು? ಹಾಗಾದ್ರೆ ಏನರ್ಥ? ಇದು ಕರ್ಮ ಪ್ರಧಾನವಾದ ಭೂಮಿ, ಅದು ಭೋಗ ಪ್ರಧಾನವಾದ ಭೂಮಿ ಅಂತ. ಅಲ್ಲಿ ಕರ್ಮ ಇಲ್ಲ ಅಂತಲ್ಲ, ಇಲ್ಲಿ ಭೋಗ ಇಲ್ಲ ಅಂತೂ ಅಲ್ಲ. ಇದು ಕಾಮನ್ ಸೆನ್ಸು. ಏನಾಗುತ್ತೆ ಅಂದ್ರೆ, ಕೆಲವು ಸರ್ತಿ ಪಾಂಡಿತ್ಯ ಮತ್ತು ಕಾಮನ್ ಸೆನ್ಸ್ ಒಟ್ಟಿಗೆ ಇರೋದಿಲ್ಲ, ಬೇರೆ ಬೇರೆ ವಸ್ತುಗಳಾಗಿ ಬಿಡ್ತವೆ. ಆಗ ಕಾಮನ್ ಸೆನ್ಸ್ ಇಲ್ಲದ ಪಂಡಿತರು ಮತ್ತೆ ಪಾಂಡಿತ್ಯ ಅದು ಬೇಕು, ಪಾಂಡಿತ್ಯ ಇಲ್ಲದ ಕಾಮನ್ ಸೆನ್ಸ್ ಆದ್ರೂ ಬೇಕು, ಕಾಮನ್ ಸೆನ್ಸ್ ಇಲ್ಲದ ಪಾಂಡಿತ್ಯ ಬೇಡ. ಹಾಗಾಗಿ ಬಹಳ ಭಯಾನಕವಾದಂತಹ ಧರ್ಮಾಪಚಾರಗಳು ನಡೀತಾ ಇರ್ತಾರೆ. ಒಂದ್ಸರ್ತಿ ನನ್ನ